ದೇವಾದಿದೇವ ಭಕ್ತ ಬಾಂಧವ ದೇವಾದಿದೇವ ಭಕ್ತ ಬಾಂಧವ ಮುಕ್ತಿ ಮಾರ್ಗವ ನೀಡು ದೇವ ಮುಕ್ತಿ ಮಾರ್ಗವ ನೀಡು ದೇವ ಕಾಮವೈರಿ ಕಾಯೈ ಕಾಮವೈರಿ ಕಾಯೈ ನೀ ಕೃಪೆಯ ತೋರೈ ಭಕ್ತ ಬಾಂಧವ ದೇವಾದಿದೇವ ಭಕ್ತ ಬಾಂಧವ ಪರಮಾತ್ಮ ಧರ್ಮ ಮಾರ್ಗಕರ್ತ ನಿರ್ಮಲಾತ್ಮಶೀಲ ಧರ್ಮ ಮಾರ್ಗಕರ್ತ ನಿರ್ಮಲಾತ್ಮಶೀಲ ಧರ್ಮವಂಶಜ ಧರ್ಮವಂಶಜ ಪ್ರಾತಿವಿಖ್ಯಾತ ಭಕ್ತ ಬಾಂಧವ ದೇವಾದಿದೇವ ಭಕ್ತ ಬಾಂಧವ ಪರಮಾತ್ಮ ಅನವರ್ತವು ನಿನ್ನ ಧ್ಯಾನದಲ್ಲಿಯೇ ಕಾಲ ಕಳೆಯುತ್ತಿರುವ ನನಗೆ ಮುಕ್ತಿಯನ್ನು ನೀಡಿದೇವಾ ಮುಕ್ತಿಯನ್ನು ನೀಡು. ತಾತಾ ವಿನಯದಿ ಪೇಳ್ವೆ ಸುಪ್ರೀತ ತಾತಾ ವಿನಯದಿ ಪೇಳ್ವೆ ಸುಪ್ರೀತ ಯಾಗದ ವಿವರವ ಅರಿಯದೆ ನಾನು ಯಾಗದ ವಿವರವ ಅರಿಯದೆ ನಾನು ಬೆಳ್ಳಿರಿಯನಗೆ ಈ ವಿವರವನು ಬೆಳ್ಳಿರಿಯನಗೆ ಈ ವಿವರವನು ತಾತಾ ವಿನಯದಿ ಪೇಳ್ವೆ ಸುಪ್ರೀತ ಭೀತಿಯು ತೋರ್ಪುದು ಯೋಚಿಸಿ ನೋಡಲು ಭೀತಿಯು ತೋರ್ಪುದು ಯೋಚಿಸಿ ನೋಡಲು ರೀತಿಯ ಪೇಳಿರಿ ಪಿತ ಮಗನೇ ನೀವು ರೀತಿಯ ಪೇಳಿರಿ ಪಿತ ಮಗನೇ ನೀವು ತಾತಾ ವಿನಯದಿ ಪೇಳ್ವೆ ಸುಪ್ರೀತ ತಾತಾ ವಿನಯದಿ ಪೇಳ್ವೆ ಸುಪ್ರೀತ ತಾತಾ. ಪೂಜ್ಯರಾದ ಪಿತಾಮಹರೇ, ಈ ಹಗ್ಗ ಕಾರ್ಯವನ್ನು ನಡೆಸುವುದು ನನಗೆ ಬಹಳ ಕಷ್ಟಕರವಾಗಿ ತೋರುತ್ತಿರುವುದು. ಧರ್ಮನಂದನ, ಪರಮಾತ್ಮನ ಪರಮ ಅನುಗ್ರಹಕ್ಕೆ ಪಾತ್ರರಾದ ನಿಮಗೆ ಯಾವುದಕ್ಕೂ ಕಷ್ಟವಿಲ್ಲ. ಯಾಗಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸು. ನಿಮ್ಮ ಕುಲಪೂಜಿತರತ ದೌಮ್ಯನಿರುವರು. ಏನಿದು ಧರ್ಮಜ ಕಳವಳ ನಿನಗೆ ಕಳವಳ ನಿನಗೆ ತಾನು ರಾಗದಿ ಬೇಳುವೆ ಕೇಳೈ.
ಏನಿದು ಧರ್ಮಜ ಕಳವಳ ನಿನಗೆ ಕಳವಳ ನಿನಗೆ ತಾನು ರಾಗದಿ ಬೇಳುವೆ ಕೇಳೈ ಮಾನಸ ಚರಿತನೆ ಮನಸ್ಸಿಗ ರೂಪನೆ ಮನಸ ಚರಿತನೆ ಮನಸ್ಸಿಗ ರೂಪನೆ ಚಿಂತೆಯು ಏತಕ್ಕೆ ಕಳವಳ ಬಿಡು ಬಿಡು ಚಿಂತೆಯು ಏತಕ್ಕೆ ಕಳವಳ ಬಿಡು ಬಿಡು ಏನಿದು ಧರ್ಮಜ ಕಳವಳ ನಿನಗೆ ಕಳವಳ ನಿನಗೆ ತಾನು ರಾಗದಿ ಬೇಳುವೆ ಕೇಳೈ ಧರ್ಮನಂದನ ತಾತ, ಪರಮಾತ್ಮನ ಪರಮ ಅನುಗ್ರಹಕ್ಕೆ ಪಾತ್ರರಾದ ನಿಮಗೆ ಯಾವುದಕ್ಕೂ ಕಷ್ಟವಿಲ್ಲ. ನೀನು ಯಾಗಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ಒದಗಿಸು. ನಿಮ್ಮ ಕುಲಪೂರಿತರಾದ ದೌಮ್ಯರಿರುವರು. ಋಷಿಗಳ ಯಜ್ಞ ಕಾರ್ಯವನ್ನು ಸತ್ಕರಿಸಲು ಸಹದೇವರಿರುವನು. ಎಲ್ಲರನ್ನು ಮೃದು ಮಧುರ ವಾಕ್ಯಗಳನ್ನು ಆಧರಿಸಿ ಸತ್ಕರಿಸಲು ನಕುಲರಿರುವನು. ಬ್ರಾಹ್ಮಣರ ಭೋಜನವನ್ನು ಲೋಪದೋಷವಿಲ್ಲದಂತೆ ನೋಡಿಕೊಂಡರೆ ಆಯಿತು. ಎಲ್ಲವೂ ಸಾಂಗವಾದಂತೆಯೇ. ತಾತ, ಬ್ರಾಹ್ಮಣರ ಪೂಜೆಯನ್ನು ನಿರ್ವಹಿಸಲು ಶ್ರೀಕೃಷ್ಣ ಪರಮಾತ್ಮನು ಒಪ್ಪಿರುವನು. ಇನ್ನು ಬ್ರಾಹ್ಮಣರ ಭೋಜನದ ವಿಚಾರವಾಗಿ ವಿಕರ್ಣರು ಸಾತ್ಯಕಿಯು ನಿಂತಿರುವರು. ನಮಗೆ ಸಹಕರಿಸುವುದಾದರೆ ಸಹೋದರನಾದ ದುರ್ಯೋಧನನು ಬರುವ ರಾಜರುಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ತಕ್ಕ ಧನ ಗಣಕಗಳನ್ನು ಕೊಟ್ಟು ಅವರನ್ನು ಗೌರವಿಸಬಹುದು. ಆದರೆ ನಮ್ಮ ಮೇಲಿಂದ ಕೋಪದಿಂದ ಆ ಧನಕಗಣಗಳನ್ನು ಎಲ್ಲಿ ವೆಚ್ಚ ಮಾಡಿಬಿಡುವನೋ ಎಂಬುದು ನನಗೆ ಗಾಬರಿಯಾಗುತ್ತಿರುವುದು ತಾತ. ಧರ್ಮನಂದನ, ಚಿಂತಿಸಬೇಡ. ದುರ್ಯೋಧನ ಕೈಯಲ್ಲಿ ಧನರೇಖೆ ಇರುವುದು. ಅವನು ಮನಬದಂತೆ ವೆಚ್ಚ ಮಾಡಿದರೂ ಧನಕನಕಣಗಳು ಅಕ್ಷಯವಾಗುವು. ಇನ್ನೇನು ಎಲ್ಲವೂ ಸಾಂಗವಾದಂತೆಯಲ್ಲಿಯೇ. ತಾಂಬೂಲವನ್ನು ಕೊಟ್ಟು ತೃಪ್ತಿಪಡಿಸುವ ಕಾರ್ಯ ದುಶ್ಯಾಸನದು. ಈ ವಿಷಯವನ್ನು ದುರ್ಯೋಧನ ಮತ್ತು ದುಶ್ಯಾಸನಿಗೆ ತಿಳಿಸುತ್ತೇನೆ. ಇನ್ನು ನಡೆ, ದೀಕ್ಷೆಯನ್ನು ಕೈಗೊಂಡು ಯಾಗಶಾಲೆಗೆ ಹೋಗೋಣ. ತಮ್ಮ ಅಪ್ಪಣೆಯಂತೆಯೇ ಆಗಲಿ ತಾತ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿರೆ. ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿರೆ. ಏನಿದಿ ಭವನದ ಅಂದದ ವೈಭವ. ಏನಿದಿ ಭವನದ ಅಂದದ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಕಂಬದಿ ಮಿನುತ್ತಿರೆ. ಮುತ್ತು ಮಾಣಿಕ್ಯ ರತ್ನ ಹೇಗೆ ಕಂಬದಿ ಮಿನುತ್ತಿರೆ. ಏನಿದಿ ಭವನದ ಅಂದದ ವೈಭವ. ಏನಿದಿ ಭವನದ ಅಂದದ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ. ಏನಿ ಭವನದ ವೈಭವ ವೈಭವ. ಹಬ್ಬ ಏನಿದು? ಇಂದ್ರ ಪ್ರಸ್ಥವೋ ಇಲ್ಲ ಇಂದ್ರ ನಗರವೋ? ಎತ್ತ ನೋಡಿದ ರಥ ಮುತ್ತು ಮಾಣಿಕ್ಯದಿಂದ
ಕಂಗೊಳಿಸುತ್ತಿರುವುದಲ್ಲ. ಅಬ್ಬ, ಏನಿದು? ಇತ್ತ ಕಡೆ ಗಾಯಕರು, ಇತ್ತ ಕಡೆ ವೈಣಿಕರು, ಋಷಿಗಳು, ಕವಿಗಳು, ವೈಣಿಕರು ಎಲ್ಲರೂ ಇತ್ತ ಕಡೆ ಬರುತ್ತಿರುವರಲ್ಲ. ಏನಿ ಭವನದ ವೈಭವ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ಮಿನುತ್ತಿರೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿರೆ. ಏನಿದಿ ಭವನದ ಅಂದದ ವೈಭವ, ಏನಿದಿ ಭವನದ ಅಂದದ ವೈಭವ, ಏನಿ ಭವನದ ವೈಭವ. ನೋಡಲಾಶ್ಚರ್ಯವಾಗಿದ್ದ ಏನಿ ಭವನದ ವೈಭವ, ವೈಭವ. ಇವರನ್ನು ಉಪಚರಿಸಲು ಇಲ್ಲಿ ಯಾರಿರುವರು? ಇನ್ನು ಆ ಧರ್ಮರಾಯನು ಯಾಗ ಮಂಟಪವನ್ನು ಬಿಟ್ಟು ಬರುವಂತಿಲ್ಲ. ಇನ್ನು ಆ ಪಾಪಿಯಾದ ಅರ್ಜುನನು ಸುಭದ್ರೆಯೊಡನೆ ಸರಸ ಸಲ್ಲಾಪದಲ್ಲಿ ಕಾಲ ಕಳೆಯುತ್ತಿರುವನು. ಇನ್ನು ಆ ಹೊಟ್ಟೆ ಭಾಗ ಭೀಮನೋ ಅವನ ಪರಾಕ್ರಮವೇನಿದ್ದರೂ ಊಟದ ವಿಚಾರದಲ್ಲಿ ಮಾತ್ರ. ಇವರನ್ನು ಉಪಚರಿಸಲು ಇಲ್ಲಿ ಯಾರಿವರೋ ಏನೋ. ಈ ಯಾಗವು ಯಾವ ರೀತಿ ನಡೆಯಬೇಕೋ ನಾನಂತೂ ಕಾಣೆನು. ಈ ಯಾಗಕ್ಕೆ ಪಾಂಡವರನ್ನು ದ್ವೇಷಿಸುವವರು ಎಷ್ಟು ಜನ ಬರುವರೋ ಏನೋ. ಇವರೆಲ್ಲ ಒಟ್ಟುಗೂಡಿದರೆ ಇದು ಯಾಗ ಮಂಟಪವಲ್ಲ, ಯುದ್ಧ ಮಂಟಪವಾಗಿ ಪರಿಣಮಿಸುವುದು. ಹೇಗಾದರೂ ಮಾಡಿ ಈ ಸಾರಿ ಅಸಮಾಧಾನವೆಂಬ ಕಿಡಿಯು ತಲೆದೂರಿದರೆ ಇದನ್ನು ಹತ್ತಿಸಿ ಉರಿ ಮಾಡದೆ ಬಿಡುವನೇ. ಆದರೆ ಏನು ಮಾಡಲಿ, ರತ್ನ ಆಭರಣಗಳನ್ನು ನನ್ನ ಕೈವಶ ಮಾಡಿರುವರಲ್ಲ. ಸೂರಗೈಯುತ ವೈರಿ ಪಾಂಡವರ ಸೂರಗೈಯುತ ವೈರಿ ಪಾಂಡವರ ತುಂಬಿದ ಭಂಡಾರಗಳನ್ನೆಲ್ಲ ತುಂಬಿದ ಭಂಡಾರಗಳನ್ನೆಲ್ಲ ಸಮಯ ಕಾದು ಪಲ್ಕಿರಿಯುವಂತೆ ಮಾಡ್ಪೇ. ಏನು ಮಾಡಲಿ, ತುಂಬಿದ ರತ್ನ ಭಂಡಾರ ಆಭರಣಗಳನ್ನೆಲ್ಲ ನನ್ನ ಕೈ ವಶ ಮಾಡಿರುವರಲ್ಲ. ದಾನ ಕೊಡುವ ನೆಪದಲ್ಲಿ ನನ್ನ ಮನಸ್ಸಿಗೆ ಬಂದಂತೆ ವೆಚ್ಚ ಮಾಡಿ ಆ ಪಾಪಿಗಳಾದ ಪಾಂಡವರನ್ನು ಹಲ್ಲು ಹಲ್ಲು ಕಿರಿಯುವಂತೆ ಮಾಡುವೆನು. ಅದು ಆಗಿರಲಿ, ಮಯನೆಂಬ ರಕ್ಕಸನು 16,000 ಕಿಂಕರುಡುಗಳ ಒಡಗೂಡಿ 90 ತಿಂಗಳುಗಳ ಕಾಲ ಶ್ರಮ ವಹಿಸಿ ಸೊಗಸಾದ ಅರಮನೆಯನ್ನು ಕಟ್ಟಿಸಿಕೊಟ್ಟಿರುವನಂತೆ. ಅದು ಎಂತಹ ಸೊಗಸು, ನಾನೊಮ್ಮೆ ನೋಡಿ ಬರುವೆನು. ಎಲ್ಲಿ ನೋಡಲು ಶೋಭಿಪಂ ಅಲ್ಲಲ್ಲಿಯೇ, ಎಲ್ಲಿ ನೋಡಲು ಶೋಭಿಪಂ.
ಅಲ್ಲಲ್ಲಿಯೇ ಎಲ್ಲಿ ನೋಡಲು ಶೋಭಿಪಂ ದ್ರುಪದ ಋಷಿ ಪುಂಗವರು ಕಾಂತೆ ಯಾಗ ಮಂಟಪದೋಳು ರುಚಿ ಪುಂಗವರು ಕಾಂತೆ ಯಾಗ ಮಂಟಪದೋಳು ಮುಗದೆ ಮಂತ್ರವ ಪಾಡೆ ದ್ರುಪದ ಮುಗದೆ ಮಂತ್ರವ ಪಾಡೆ ಅರುಷ ತೋರ್ಪುದು ಮನಗೆ ಎಲ್ಲಿ ನೋಡಲು ಶೋಭಿಪಂ ಅಲ್ಲಲ್ಲಿಯೇ ಎಲ್ಲಿ ನೋಡಲು ಶೋಭಿಪಂ ದ್ರುಪದ ಸ್ವಾಮಿ, ಮನಸ್ಸಿಗೆ ಬಹಳ ಮುದ ನೀಡುತ್ತಿರುವುದಲ್ಲ. ಆಹಾ, ಈ ಮಯಸಭೆಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೂ ಸಹ ಬಹಳ ಸಂತೋಷಕರವಾಗಿರುವುದು ಸ್ವಾಮಿ. ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಪಾಲಿನಲ್ಲಿ ಚಂದಮಾಮ ತೇಲಿ ಬಂದಿಯ ಆಹಾ, ಪಾಲಿನಲ್ಲಿ ಚಂದಮಾಮ ತೇಲಿ ಬಂದಿಯ ಆಸದಲೇ ಉಲ್ಲಾಸದಲೇ ಆಸದಲೇ ಉಲ್ಲಾಸದಲೇ ನಾವು ನಲಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಸ್ವಾಮಿ, ಪ್ರಿಯೇ ಪ್ರಿಯಾ, ಪ್ರಿಯೇ ನೀಲಿ ಬಾನಿನ ಚಂದಿರ ಧರೆಗಿಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ. ಪ್ರಿಯಾ, ಪ್ರಿಯೇ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ. ಪ್ರಿಯೇ ಸ್ವಾಮಿ, ಪ್ರಿಯೇ ಪ್ರಿಯಾ, ಪ್ರಿಯೇ ನೀಲಿ ಬಾನಿನ ನೀಲಿ ಬಾನಿನ ಚಂದಿರ ಧರೆಗಿಳಿದ
ಪ್ರಿಯ ಪ್ರಿಯೆ ತಡವೇಕೆ ಬಾಜಾಣ ಎನ್ನ ಸೇರಲು ಸ್ವಾಮಿ ಪ್ರಿಯೆ ನೀಲಿ ಬಾಯನ್ನ ಮನದ ರಾಣಿ ನೀಯನ್ನ ಮಧುರವೇಣಿ ಬಾಯನ್ನ ಮನದ ರಾಣಿ ಬಾಯನ್ನ ಮನದ ರಾಣಿ ನೀಯನ್ನ ಮಧುರವೇಣಿ ಬಾಯನ್ನ ಮನದ ರಾಣಿ ಜಲಜಾಕ್ಷಿ ನೀನೆ ರಮಣಿ ವನಜಾಕ್ಷಿ ಬೇಗ ಬಾರೆ ಜಲಜಾಕ್ಷಿ ನೀನೆ ರಮಣಿ ವನಜಾಕ್ಷಿ ಬೇಗ ಬಾರೆ ಬಾಯನ್ನ ಮನದ ರಾಣಿ ನೀಯನ್ನ ಮಧುರವೇಣಿ ಬಾಯನ್ನ ಮನದ ರಾಣಿ ಅರಳು ಮಲ್ಲಿಗೆ ಜಾಡಿ ನಂದನದಿ ಒಳೆವ ಕುಸುಮ ಅರಳು ಮಲ್ಲಿಗೆ ಜಾಡಿ ನಂದನದಿ ಒಳೆವ ಕುಸುಮ ಗಮಗಮಿಸುವುದು ಅಲ್ಲಿ ಗಮಗಮಿಬ್ಬರ ಪ್ರೇಮದಲ್ಲಿ ಗಮಗಮಿಸುವುದು ಅಲ್ಲಿ ನಮ್ಮಿಬ್ಬರ ಪ್ರೇಮವಿಲ್ಲಿ ಬಾಯನ್ನ ಮನದ ರಾಣಿ ನೀಯನ್ನ ಮಧುರವೇಣಿ ಬಾಯನ್ನ ಮನದ ರಾಣಿ ಬಾಯನ್ನ ಮನದ ರಾಣಿ ಬಾಯನ್ನ ಮನದ ರಾಣಿ ಪ್ರಾಣೇಶ್ವರ ಪ್ರಿಯೆ ರೋಮಾಂಚನಾದ ಸ್ವಾಮಿ ಪ್ರಿಯೆ ಈ ಸವಿಯನಾದ ಎನ್ನ ಮನೆದಾಸೆ ಈಡೇರಿತೀಗ
ಸ್ವಾಮಿ ಇಲ್ಲಿ ನೋಡಿ, ಭಾವನವರು ಇತರೆ ಆಗಮಿಸಿ ಬರುವಂತೆ ತೋರುವುದು. ಬರಲಿ ಆಗಲಿ, ನಾವಲ್ಲಿ ನಿಲ್ಲೋಣ. ಅವರು ಇಲ್ಲಿ ಆಗಮಿಸುತ್ತಿರುವರು. ಬರಲಿ. ಹಬ್ಬ ಇದೇನಿದು ಕೊಳ? ಈ ಸಭಾಭವನವು ಎಷ್ಟೊಂದು ಮನೋಹರವಾಗಿರುವುದಲ್ಲ. ಇದೇನಿದು ಕೊಳ? ಕೌರವೇಶ್ವರ, ಇದು ನಿಜವಾದ ಕೊಳವಲ್ಲ, ಸ್ಫಟಿಕ ಶಿಲೆಯಿಂದ ನಿರ್ಮಿಸಿದ ಚಿತ್ರದ ಕೊಳ. ಕೌರವೇಶ್ವರ, ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡು. ಎಲ್ಲವೋ ಭೀಮ, ಸಾಕು ಬಾಯಿ ಮುಚ್ಚು. ಇದನ್ನು ಕೊಳವೆಂದು ಯಾರು ತಿಳಿದವರು? ಇಂತಹ ಸಾವಿರಾರು ಚಿತ್ರಗಳು ನನ್ನ ಅರಮನೆಯಲ್ಲಿ ಎಷ್ಟೋ ಇರುವವು. ಮಾನವನ ಸ್ವಭಾವಕ್ಕೆ ದೂರವಾಗಿರುವ ಕಾಡು ಮೇಡುಗಳಲ್ಲಿ ಅಲೆದು ರಾಕ್ಷಸಿಯ ಒಡನೆ ವಿವರಿಸುವ ನಿನ್ನಂತಹ ಹೊಟ್ಟೆಬಾಕನಿಗೇನೋ ಗೊತ್ತು, ನಮ್ಮಂತಹ ನಾಗರಿಕರಿಗಲ್ಲ. ನಿಜ ನಿಜ. ಕೌರವೇಶ್ವರ, ಸಭಾಸ್ಥಳವನ್ನೆಲ್ಲ ನೋಡಿದ್ದಾಯಿತೆ? ಪಾರ್ಥ, ನೋಡುವುದಕ್ಕೆ ಅಂತ ಅತಿಶಯವೇನೂ ಇಲ್ಲ. ನಾನು ಬಿಡಾರಕ್ಕೆ ಹೋಗಿ ಬರುವೆನು. ಆಗಬಹುದು. ಸ್ವಾಮಿ ಪ್ರಾಣೇಶ್ವರ, ಭಾವನವರು ಕೆಳಗೆ. ಅಯ್ಯೋ ಪಾಪ. ಭಾವನವರೇ, ಕೌರವೇಶ್ವರ, ಪಿಟ್ಟಾಯಿತೆ? ಇದೋ ಬಾಗಿಲು ಇಲ್ಲಿರುವುದು, ಇಲ್ಲಿ ಬಾ. ಭಾವನವರೇ, ಅಯ್ಯೋ ಪಾಪ, ಬಾಗಿಲಿಗೂ ನೀಲಗನ್ನಡಿಗೂ ವ್ಯತ್ಯಾಸವೇ ಗೊತ್ತಿಲ್ಲ. ಮೊದಲೇ ಒಟ್ಟು ಕುರುಡನ ಮಾಡಲ್ಲವೇ? ಎಲ್ಲವೋ ಭೀಮ, ಸಾಕು ಬಾಯಿ ಮುಚ್ಚು. ಇದೇ ಅಲ್ಲವೇ ನಾಗರಿಕರ ಬುದ್ಧಿ, ಕುಶಲತೆಯ ಲಕ್ಷಣ. ಎಲ್ಲವೋ ಹೊಟ್ಟೆಬಾಕ, ಸಾಕು ಬಾಯಿ ಮುಚ್ಚು. ಹೊಸ ಸ್ಥಳದಲ್ಲಿ ಏಳುವುದು ಬೀಳುವುದು ಸಹಜ ಲಕ್ಷಣ. ಮಾನವನ ಸ್ವಭಾವಕ್ಕೆ ದೂರವಾಗಿರುವ ನಿನ್ನಂತ ಹೊಟ್ಟೆಬಾಕನಿಗೇನಾಗುತ್ತು? ಇಲ್ಲ ಇಲ್ಲ, ಸಮಸ್ತವನ್ನು ತಿಳಿದವನು ನೀನೊಬ್ಬರೇ ತಾನೇ. ಹೋಗಲೇ ಬೇರೆ ವಸ್ತ್ರವನ್ನು ಹುಟ್ಟಿಕೊಂಡು ತರವಾಯ ಮಾತನಾಡು. ಎಲ್ಲವೋ ಹೊಟ್ಟೆಬಾಕ, ನಿನ್ನ ಸಹಾನುಭೂತಿಯು ನನಗೆ ಬೇಕಾಗಿಲ್ಲ. ನಾನು ಬಿಡಾರಕ್ಕೆ ಹೋಗಿ ಬರುವೆನು. ಭಾವನವರೇ, ಏಕೆ ಪೆಟ್ಟಾಯ್ತೇನು? ಭಾವನವರೇ, ಅರಿಯದೆ ಬೇಕಿರುವ ನೀವು ನೀವೇ ಗುರುಕುಲದೇವ. ಅರಿಯದೆ ಬೇಕಿರುವ ನೀವು ನೀವೇ ಗುರುಕುಲದೇವ. ಅರಿಯದೆ ಬೀಳ್ತಿರೋ, ಜೋಕು ಮಾಡುತ್ತಿರುವಿರೋ. ಭಾವ, ಆಹಾ, ಏನು ಕಡಿಮೆ ಇಲ್ಲ. ಅರಿಯದೆ ಬೀಳ್ತಿರೋ, ಜೋಕು ಮಾಡಿರುವಿರೋ. ಇದು ಸರಿ, ಭಾವ, ಇದು ಸರಿಯೇ? ಅರಿಯದೆ ಬೀಳ್ತಿರೋ ಕುರುಡರೆ ಕುರುಕುಲದೇವ. ತಿಳಿಯದೆ ಕೊಳದಳು ಬೀಳ್ದಿರೆ ನೀವು. ಭಾವ, ಏಕೆ ಕಾಣಲಿಲ್ಲವೇನು? ಅರಿಯದೆ ಕೊಳದಳು ಬೀಳ್ದಿರೆ ನೀವು. ಭಾವ, ಅರಿಯದೆ ಏಕೆ ಇದು ಕೊಳವೆಂದು ಸಹ ಜಲವೆಂದು ಸಹ ತಿಳಿಯದಷ್ಟು ಕುರುಡರಾದೇನು? ಎಷ್ಟೇ ಆಗಲಿ ಕುರುಡರ ಪುತ್ರರಲ್ಲವೇನು? ನೀವು ಅಂಧಕುಮಾರರೇ ಆಗಿರಬಹುದಲ್ಲವೇ? ದೃಪದ, ಸ್ವಾಮಿ, ಕಾಲವು ಸಮೀಪಿಸುತ್ತಿದೆ. ನಡೆ, ಯಾಗಶಾಲೆಗೆ ಹೋಗೋಣ. ನಡೆಯಿರಿ ಸ್ವಾಮಿ. ನಡೆ ದೃಪದ. ಶಕುನಿ
ಸಹಿಸನ ಅಪಮಾನ ಕೇಳ್ಸಕುನಿ ಸಹಿಸನ ಅಪಮಾನ ಪರಮೇಶ್ವರ ಸಹಿಸೆನು ನಾನೀಗ ಅಪಮಾನ ಸಭೆಯೊಳು ದ್ರೌಪದಿ ಸರಿಸಮಳಾಗಿ ಅವ ಸಭೆಯೊಳು ದ್ರೌಪದಿ ಸರಿಸಮಳಾಗಿ ಜರಿದ ಪಮಾನವ ಸೈರಿಸಲೆಂದು ಜರಿದ ಪಮಾನವ ಸೈರಿಸಲೆಂದು ಶಕುನಿ ಸೈಸನ ಅಪಮಾನ ಕೇಳ್ ಶಕುನಿ ಸೈಸನ ಅಪಮಾನ 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 ಶಕುನಿ ಪರಮೇಶ್ವರ ಇಷ್ಟು ಚಿಂತೆಯಿಂದಿರುವೆಲ್ಲ ಏನಿದು ಹಣೆ ಮೇಲೆ ಗಾಯವಾಗಿರುವುದಲ್ಲ ಪರಮೇಶ್ವರ ನಿನ್ನ ಮಾತಿನಂತೆ ನಡೆದ ಫಲವಿದು ಏಕೆ ಏನಾಯ್ತು ಪರಮೇಶ್ವರ ಮಾವ ಆಗುವುದೇನು ಸಭಾ ಮಂಟಪಕ್ಕೆ ಎಲ್ಲರೂ ಹೋಗುತ್ತಿದ್ದರು ನಾನೂ ಸಹ ಹೇಗಿರುವುದು ಏನೋ ಎಂದು ನೋಡಲು ನಾನೂ ಸಹ ಅಲ್ಲಿಗೆ ಹೋದನು ಶಿಲ್ಪ ಕೌಶಲ್ಯದಿಂದ ಕೂಡಿದ ಸರೋವರದಂತೆಯೂ ಬಾಗಿಲಿನಂತೆಯೂ ಕಾಣುತ್ತಿದ್ದ ಸ್ಥಳದಲ್ಲಿ ಬಿದ್ದು ತಲೆಗೆ ಪೆಟ್ಟಾಯಿತು ಮಾವ ಪೆಟ್ಟಾಯಿತು ಇಷ್ಟೇ ತಾನೇ ಪರಮೇಶ್ವರ ಸಾಕು ಬಾಯಿ ಮುಚ್ಚು ನಿನ್ನ ಬುದ್ಧಿ ಮಾತನ್ನು ಕೇಳಿದ್ದಕ್ಕೆ ತಕ್ಕ ಪ್ರತಿಫಲವಿದು ಈ ಧರೆಯಲ್ಲಿ ತಲೆ ಎತ್ತಿ ತಿರುಗಾಡದಂತಾಯಿತು ಮಾವ ತಿರುಗಾಡದಂತಾಯಿತು ಆ ಹೊಟ್ಟೆಭಾಗ ಭೀಮನು ನನ್ನನ್ನು ಕುರುಡನ ಮಗನೆಂದು ಅಪಹಾಸ್ಯ ಮಾಡಿದನು ಇನ್ನು ಆ 5 ಜನರುಂಡ ಕುಲಗೇಡಿ ದ್ರೌಪದಿಯು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ಕರಚಪ್ಪಾಳೆಯನ್ನು ಹೊಡೆದಳು ಮಾವ ಕರಚಪ್ಪಾಳೆಯನ್ನು ಹೊಡೆದು ಅಪಹಾಸ್ಯ ಮಾಡಿ ನಕ್ಕಳು ಮಾವ ಅಪಹಾಸ್ಯ ಮಾಡಿ ನಕ್ಕಳು ನಾನು ಇನ್ನು ಈ ಭೂಮಿ ಮೇಲೆ ಬದುಕಿರಲಾರೆ ಮಾವ ಬದುಕಿರಲಾರೆ ಚಿಂತೆ ಎಲೆ ಭೂಪ ಸಂತಾಪ ಪರಮೇಶ್ವರ ಚಿಂತೆ ಎಲೆ ಭೂಪ ಸಂತಾಪ ಅಂತರಂಗದ ಚಿಂತೆ ಪರಮೇಶ್ವರ ಅವ ಅಂತರಂಗದ ಚಿಂತೆ ಎಂದು ಸೈರಿಬೇಡಿ ಪರಮೇಶ್ವರ ಹೊರಗದಿರು ಭೂಪತಿಯೇ ಕಾಲಾಗ್ನಿಯೊಳ್ಳಾದಿರುವೆ ಪರಮೇಶ್ವರ ಅವ ಹೊರಗದಿರು ಗುರುಪತಿಯೇ ಕಾಲಾಗ್ನಿಯೊಳ್ಳಾದಿರುವೆ ಹೊರಗದಿ ಮಾಡ್ಪೆನ ಹೊರಗೂತಿರದಿ ಬಾಳ್ವೆ ಗುರುಕುಲ ಭೂಪಾನೆ ಎಂದು ಸೈರಿಪೆ ನೀನು ಆಪಕೀರಾದೆ ತರಂಗದ ಚಿಂತೆ ಅವ ಅಂತರಂಗದ ಚಿಂತೆ ಎಂದು ಸೈರಿಪೆಡಿ ಅಯ್ಯೋ ಮರುಳೇ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಳ್ಳುವೆಯಾ
ದುಡುಕಿಗೆ ದುಃಖವೇ ಫಲವಲ್ಲವೇ ಕೌರವೇಶ್ವರ. ಸಾಳ್ಮೆಯನ್ನು ಸಹಿಸು ಸುಯೋಧನ. ಈ ಯಾಗಕ್ಕೆ ಬಂದಿರುವ ಶಿಶುಪಾಲನು ಸಾಮಾನ್ಯನಲ್ಲ. ಅವನಿಗೆ ಜರಾಸಂಧನ ವಿನಿಯೋಗವೂ ಇದೆ. ಈ ಸಂದರ್ಭದಲ್ಲಿ ಒಂದು ವೇಳೆ ತಪ್ಪುವುದಾದರೆ ನಾನಿಲ್ಲವೇ ಏನಾದರೂ ಒಂದು ಉಪಾಯವನ್ನು ಮಾಡಿ ಆ ಪಾಂಡವರ ನಾಶಕ್ಕೆ ತಕ್ಕದ್ದನ್ನೇ ಹೇಳುವೆನು. ಚಿಂತೆಯನ್ನು ಬಿಡಿಸಿ ಯೋಧನ, ಸಮಾಧಾನನಾಗು. ನಡಿ, ಯಾಗಶಾಲೆಗೆ ಹೋಗೋಣ. ಏನಾದರೂ ಮಾಡಿಕೋ ಮಾವ. ಯಜ್ಞೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಋತ್ವಿಜರಲ್ಲಿಯೂ ಆಚಾರ್ಯರಲ್ಲಿಯೂ ಗುರುವರಲ್ಲಿಯೂ ಯಾರು ಶ್ರೇಷ್ಠರೆಂಬುದನ್ನು ತಿಳಿದು ಅವರಿಗೆ ಅಗ್ರಪೂಜೆಯನ್ನು ವಹಿಸುವನಾಗು. ಪಿತಾಮಹರೇ, ಇಲ್ಲಿ ನೆಲೆದಿರುವ ರಾಜೇಂದ್ರರುಗಳಲ್ಲಿ, ಸಾಧು ಸಂತರಲ್ಲಿ, ಋಷಿಮುನಿಗಳಲ್ಲಿ ಈ ದಿನದ ಅರ್ಘ ಪೂಜೆಗೆ ಯೋಗ್ಯರಾದವರನ್ನು ತಾವೇ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಧರ್ಮನಂದನ, ಗ್ರಹಗಳಲ್ಲಿ ಸೂರ್ಯನು, ಸಮುದ್ರದಲ್ಲಿ ಕ್ಷೀರ ಸಮುದ್ರವು, ಪರ್ವತಗಳಲ್ಲಿ ವಿಮೋತ್ ಪರ್ವತವು ಶ್ರೇಷ್ಠವಾದಂತೆ ಇಲ್ಲಿ ಕುಳಿತಿರುವ ಶ್ರೀಕೃಷ್ಣ ಪರಮಾತ್ಮನೇ ಈ ಅಗ್ರಪೂಜೆಗೆ ತಕ್ಕವನು ಎಂಬುದು ನನ್ನ ಅಭಿಪ್ರಾಯ. ಇದರಲ್ಲಿ ಸಂಶಯವೇ ಇಲ್ಲ ಧರ್ಮಪುತ್ರ. ಸಕಲ ಜೀವರಾಶಿಗಳಿಗೂ ಆ ಪರಮಾತ್ಮನೇ ಶ್ರೇಷ್ಠನು. ತಮ್ಮೆಲ್ಲರ ಇಚ್ಛೆಯಂತೆಯೇ ಆಗಲಿ. ಸಹದೇವ, ನೀನು ಪರಮಾತ್ಮನನ್ನು ಕರೆದುಕೊಂಡು ಬಂದು ಈ ಸಿಂಹಾಸನದಲ್ಲಿ ಕುಳ್ಳಿರಿಸು. ಆಗಬಹುದು ಅಗ್ರಜ. ನಂದನಂದಮೋ ಕುಂದನಮೋ ಇಂದಿರೇಶ ಪರಮೇಶನಮೋ ನಂದನಂದಮೋ ಕುಂದನಮೋ ಇಂದಿರೇಶ ಪರಮೇಶನಮೋ ನಾರದಾರ್ಜಿತ ಪಾದನಮೋ ಗೋವಿಂದ ಮುಕುಂದ ನಮೋ ನಮೋ ನಾರದಾರ್ಜಿತ ಪಾದ ನಮೋ ಗೋವಿಂದ ಮುಕುಂದ ನಮೋ ನಮೋ ನಂದ ನಂದಮೋ ಕುಂದ ನಮೋ ಇಂದಿರೇಶ ಪರಮೇಶ ನಮೋ ಸತ್ಯ ಧರ್ಮ ಸಮೇತ ನಮೋ ನಿತ್ಯ ಮುಕ್ತಿ ವೇದಾಂತ ನಮೋ ಸತ್ಯ ಧರ್ಮ ಸಮೇತ ನಮೋ ನಿತ್ಯ ಮುಕ್ತಿ ವೇದಾಂತ ನಮೋ ನಿತ್ಯವಧಾನಿತ ಗೀತ ನಮೋ ಚಿದಾನಂದನೇ ನಮೋ ನಮೋ ನಿತ್ಯವಧಾನಿತ ಗೀತ ನಮೋ ಚಿದಾನಂದನೇ ನಮೋ ನಮೋ ನಂದನಂದಮೋ ಕುಂದ ನಮೋ ಪರಮೇಶ ನಮೋ ನಾರದಾರ್ಜಿತ ಪಾದ ನಮೋ ಗೋವಿಂದ ಮುಕುಂದ ನಮೋ ನಮೋ ಗೋವಿಂದ ಮುಕುಂದ ನಮೋ ನಮೋ ಗೋವಿಂದ ಮುಕುಂದ ನಮೋ ನಮೋ ಜಯ ಜಯ ಜನಾರ್ದನ ಜಯ ಜಯ ಜನಾರ್ದನ ಜಯ ಜಯ ಜನಾರ್ದನ. ಇವ ಈ ಕೊಲ್ಲನಿಗೆ ಬಲಗನತೆಯಂತೂ ಲಭಿಸುವುದು ಅನವರತ. ಒಲಿದೆಯರೋಳ್ ಕಾಲ ಕಳೆಯುವ ಒಲಿದೆಯರೋಳ್ ಕಾಲ ಕಳೆಯುವ
ಪೂಜೆ ಸಲ್ಲುವುದೇ ಎಲ್ಲ ಸಹದೇವ, ಈ ನನ್ನ ಮಗನಿಗೆ ಸಿಂಹಾಸನವು ಕೊಟ್ಟಿದ್ದು ಅಲ್ಲದೆ ಹಾಗೆ ಪಾತ್ಯಾದಿಗಳನ್ನು ಕೊಡುವ ಚೆನ್ನಾಯಿತು. ಈ ಯಾದವರು ರಾಜ್ಯತ್ವಕ್ಕೆ ಅರ್ಹರಲ್ಲ. ಅದಿರಲಿ, ಈ ಕಳ್ಳ ಕೊರವನನ್ನು ಪೂಜಿಸುವುದೆಂದರೇನು? ಇಲ್ಲಿ ನಡೆಯುತ್ತಿರುವ ಅಗ್ರ ಪೂಜೆಯನ್ನು ಧಿಕ್ಕರಿಸುವ ಮಹಾಪಾತಕಿಗೆ ಧಿಕ್ಕರವಿರಲಿ. ಪರಮಾತ್ಮನನ್ನು ಜರಿಯುತ್ತಿರುವ ನಿನ್ನ ತಲೆ ಮೇಲೆ ನನ್ನ ಎಡಗಾಲ ಇಟ್ಟನು. ನಂಬೆಯೋ ಚಾಚೆ ನೀತನೆ ಸಾರಲೆದುರು ನಂಬೆಯೋ ನಂಬೆಯೋ ಚಾಚೆ ನೀತನೆ ಸಾರಲೆದುರು ನಂಬೆಯೋ 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 ಪ್ರೀತಿ ಕಾಣದೆ ಮಾತನಾಡುವೆ, ಪ್ರೀತಿ ಕಾಣದೆ ಮಾತನಾಡುವೆ, ಪಾಪಕ್ಕೆ ನಿನ್ನ ಘಾಟಿಸುತ್ತಲೇ, ಪಾತಕ್ಕೆ ನಿನ್ನ ಘಾಟಿಸುತ್ತಲೇ, ಪೋತ ಪೇತಕ್ಕೆ ಆಲಯ ಕಟ್ಟುವೆ, ಪೋತ ಪೇತಕ್ಕೆ ಆಲಯ ಕಟ್ಟುವೆ. ನಂಬೆಯೋ ಚೇಚೆ ನೀಚನೆ ಸಾರಲೆಂದರು ನಂಬೆಯೋ ನಂಬೆಯೋ ನಂಬೆಯೋ. ಚೈಕುನ್ನಿ, ಯಾರನ್ನು ಪಾತಕ್ಕೆ ಎನ್ನುತ್ತಿರುವೆ? ರಾಜಾದಿ ರಾಜರನ್ನು, ಪೃಥ್ವಿವರ್ಣರನ್ನು ಬಿಟ್ಟು ಈ ದನ ಕಾಯುವ ಗೊಲ್ಲನನ್ನು ಪೂಜಿಸುವುದೆಂದರೇನು? ನೀವು ಮಹಾಪಾತಕಿಗಳು. ಅದನ್ನು ಕಂಡು ಮರು ಮಾತನ್ನಾಡದೆ ಮೌನವಾಗಿ ಕುಳಿತಿರುವರು ಘೋರ ಪಾತಕಿಗಳು. ಧರ್ಮ ಸೂಕ್ಷ್ಮ ಅರಿತವರೆಂದು ಹೇಳುತ್ತಿದ್ದ ಈ ಮುದುಗೊಡ್ಡುಗಳೆಲ್ಲ ಮುಗ್ಧರಾಗಿ ಹೋದರಲ್ಲ. ಎಲ್ಲವೋ ಶಿಶುಪಾಲ, ಮೂಲನೇ ನಿನ್ನನ್ನು ಕೀಳುತ್ತೆ. ಎಲ್ಲವೋ ಶಿಶುಪಾಲ, ಏನೋ ಸಾದೇವ ನಿನ್ನನ್ನು ಕೀಳುತ್ತೆ. ಮುತಗುಣಂಗರಿಗೆ ಆಹುತಿ ಕೊಡುವೆ. ಮರುಳೆ ಬರಿದೆ ಕ್ಯಾರಟುವೆ. ಎಲ್ಲವೋ ಶಿಶುಪಾಲ, ಬರಿದೇ ಕೇಳುತ್ತವೆ. ನಿನಗೆ ಮರಣವು ತಪ್ಪದು. ಕೆಲವೋ ಶಿಶುಪಾಲ, ದೇವಾದಿ ದೇವನನ್ನು ನಿಂದಿಸಿದ ನಿನಗೆ ಮರಣವು ತಪ್ಪದು. ಚಿ ಪಾತಕಿ. ಎಲ್ಲ ನಕುಲ, ನನಗೆ ಮೃತ್ಯುವನ್ನು ನೀಡುವೆಯಾ? ರಾಜರೇ, ಈ ಯಾದವನ ಜೀವನವನ್ನು ಕೇಳಿದರೆ ತಕ್ಷಣವೇ ನಿಮಗೆಲ್ಲವೂ ತಿಳಿಯುವುದು. ಇವನ ಜೀವನ ಪೂರ್ತಿ ಕಪಟಗಳನ್ನೇ ಮಾಡಿದ್ದಾನೆ. ಯಾವ ಹಾಲು ಬೆಣ್ಣಗಳ ಮೇಲೆ ರಾಜಕಂಸನಿಗಿತ್ತೋ ಅದನ್ನು ಇವನು ಬಾಲ್ಯದಿಂದಲೇ ಕದಿಯುತ್ತಿದ್ದ. ರಾಜಕಂಸನ ಮಿತ್ರರನ್ನು ಅಕಾಲವಾಗಿ ಹತ್ಯೆ ಮಾಡಿದ್ದ. ಪೂತನಿ, ಚಾಣುರ, ಮುಷ್ಟಿಕ, ಇನ್ನೆಷ್ಟು ಹೆಸರುಗಳನ್ನು ಹೇಳಲಿ ರಾಜರೇ. ಇವನೇನು ಇಂದ್ರನ ಪೂಜೆಯನ್ನು ನಿಲ್ಲಿಸಿದ್ದ. ಈ ಗೊಲ್ಲ ಕಳ್ಳನೇ ಅಲ್ಲ, ಅಧರ್ಮಿಯೂ ಆಗಿದ್ದ, ಸುಳ್ಳುಗಾರನು ಹೌದು. ಯಾರು ಇವನ ಸಲಹೆಯಂತೆ ನಡೆಯುವರೋ ಆರ್ಯವರ್ಧಕ್ಕೆ ಯಾರು ಲಾಭ ಮಾಡಿಕೊಳ್ಳಬಲ್ಲರು ರಾಜರೇ? ಹೇಳಿ ಹೇಳಿ.
ಎಂಜಲು ತಿನ್ನುವ ನಾಯಿಯನ್ನು ಪೂಜೆಗೆ ಕೊಳ್ಳಿರಿಸಬಹುದೇ? ಇವನೇನು ಎಲ್ಲೋ ಶಿಶುಪಾಲ ಎಲ್ಲ ಅರ್ಜುನ ಕುಲ್ಲದಾನವ ಹುಲ್ಲದಾನವ ನಿಲ್ಲೋ ಕುಲ್ಲದಾನವ ಕೊಲ್ಲನಲ್ಲಿಪೆ ನೋಡಿ ಕ್ಷಣ ಕೊಲ್ಲು ನಿಲ್ಲಿಪೆ ನೋಡಿ ಕ್ಷಣ ಲೋ ಮೂರ್ಖ ಪರಮಾತ್ಮನಂ ಜರಿಯುವ ಪರಮಾತ್ಮನಂ ಜರಿಯುವ ಜಡಮತಿಯ ನಿನ್ನ ಶಿರವ ಚೆಂಡಾಡುವೆ ಇಲ್ಲ ಶಿಶುಪಾಲ, ಪರಮಾತ್ಮನನ್ನು ಜರಿದು ಮಾತಾಡ್ತಿರುವ್ಯಾ? ನೀನು ನೀಗಲೇ ಸಂಹರಿಸುವೆನು, ಎಚ್ಚರಿಕೆ. ಸಾಕು ಬಿಡು ಬಿಡು ದುರಾಗ್ರತೆಯ ಸರಸ, ಸಾಕು ಬಿಡು ಬಿಡು ದುರಾಗ್ರತೆಯ ಸರಸ, ಸರಸವನ್ನ ಹೊಡೆದ ವಿರಸವನು ದುರಾಗ್ರತೆಯ ಸರಸ. ಪಾಪಿ ಬರೀ ಏದಕ್ಕೆ ನುಡಿಯುವೆ, ಪಾಪಿ ಬರೀ ಏದಕ್ಕೆ ನುಡಿಯುವೆ, ಸೈರಿಸದರೆ ಯೋಗೆ, ಪಾಪವ ಸೈರಿಸದರೆ ಯೋಗೆ, ಪರಿಪರಿ ವಿಧದಲ್ಲಿ ಬಳಲುವೆ ಏಕೆ, ಪರಿಪರಿ ವಿಧದಲ್ಲಿ ಬಳಲುವೆ ಏಕೆ? ಸಾಕು ಬಿಡು ಬಿಡು ದುರಾಗ್ರತೆಯ ಸರಸ, ಸರಸವನ್ನ ಹೊಡೆದ ವಿರಸವನೋರುವ ಸಾಕು ಬಿಡು ಬಿಡು ದುರಾಗ್ರತೆಯ ಸರಸ. ಎಲ್ಲವಾ ನೀಚ ಭಾವವಾಗಿ ನಡೆದು ಬಂದಂತೆ ಕಾಣುತ್ತಿದೆ. ಧನುರ್ವಿದ್ಯೆಯನ್ನು ಕಲಿತ ಮಾತ್ರಕ್ಕೆ ಲೋಕದ ವ್ಯವಹಾರ ಜ್ಞಾನವು ಹೇಗೆ ದಾರಿ ತಿಳಿದಿತ್ತು? ಪಾಪ ಪಾಪ ಛೀ, ಒಬ್ಬ ಹೆಂಗಸನ್ನು 5 ಮಂದಿ ಮದುವೆ ಆಗಿರೋ ನಿಮಗೆ ಯಾವುದು ದಾರಿ ನೇರವಾಗಿ ತಿಳಿದಿತ್ತು? ವೇದಿ ಯುವರಾಜರೇ, ನೀವು ನಮ್ಮ ಆಸ್ಥಾನದಲ್ಲಿ ನಿಮ್ಮ ಎಲ್ಲೆಯನ್ನು ಮೀರಿ ಮಾತನಾಡಬೇಡಿ, ಎಚ್ಚರವಿರಲಿ. ಇವನು ನನಗೆ ವಿದ್ಯಾಪಾಠವನ್ನು ಕಲಿಸಲು ಬಂದಿರಯ್ಯ. ಒಬ್ಬ ಓಡಿ ಹೋದ ಗೊಲ್ಲನನ್ನು ಸರ್ವಶ್ರೇಷ್ಠ ಗೌರವವನ್ನು ನೀಡುತ್ತಿರುವ ನಿಮಗೆ ಇವನು ಧರ್ಮಪುತ್ರ. ನನಗೆ ನಿಮ್ಮ ತಂದೆಯು ನಿಮಗೆ ಯೋಗ್ಯ ಅಯೋಗ್ಯದ ಜ್ಞಾನ ನೀಡಲಿಲ್ಲವೇ? ಹೇಗೆ ನೀಡುತ್ತಾನೆ? ಪಾಂಡು ಶಿವಮೃಷ್ಯತ್ಯ ಮಾಡಿದ್ದ, ಅಧರ್ಮಿಯೂ ಆಗಿದ್ದ. ಹೀಗಿರುವಾಗ ಎಲ್ಲೋ ಶಿಶುಪಾಲ, ಒಂದು ವೇಳೆ ನಿನಗೆ ನಮ್ಮ ರಾಶಿಯಾಗದ ವಿರೋಧವಿದ್ದರೆ ನಿಮ್ಮ ನಗರಕ್ಕೆ ಹೊರಟು ಹೋಗಿ, ಹಾಗೆ ನಮ್ಮ ಸೈನ್ಯದ ನಿರೀಕ್ಷೆ ಮಾಡಿ ನಾನು ವಾಗ್ದಾನ ಮಾಡುವೆ. ನಿಮ್ಮ ಮೃತ್ಯುಗೂ ಮೊದಲು ಜ್ಯೇಷ್ಠ ಭ್ರಾತರ ಸಿಂಹಾಸನದ ಮೇಲೆ ಛತ್ರಿ ಏರುವುದಿಲ್ಲ. ಇದನ್ನು ನೆನಪಿಟ್ಟು ಶಿಶುಪಾಲ, ನೆನಪಿಟ್ಟುಕೋ. ಅರ್ಜುನ, ನೀನು ಮೌನವಾಗಿರುವುದು ಬಹಳ ಉತ್ತಮ. ಏಕಲವ್ಯನಂತ ಬಡ ವಿದ್ಯಾರ್ಥಿಯ ಹೆಬ್ಬೆಳ್ಳನ್ನು ಕತ್ತರಿಸಿ ನೀನು ಧನುರ್ವಿದ್ಯೆಯನ್ನು ಪಡೆದಿರುವೆ. ನೀನೊಬ್ಬ ಈ ಎಲ್ಲರಿಗಿಂತ ದೊಡ್ಡ ಮೋಸಗಾರ ಹಾಗೂ ಕೆಟ್ಟ ನಡವಳಿಕೆಯ ತುಚ್ಛ ವ್ಯಕ್ತಿ. ನೀನು ಎಲ್ಲಾದರೂ ಹೋಗಿ ಆಳುಬಾವಿಯನ್ನು ನೋಡಿಕೊಳ್ಳೋ, ಆಳುಬಾವಿಯನ್ನು ನೋಡಿಕೋ. ಜಡಮತಿಯೇ ನೀನು ತಗೆ ಜಡಮತಿಯೇ ನೀನು ಕಡು ನುಡಿಗಿಲ್ದಲಿ ನುಡಿಯದಿರು ನುಡಿಯದಿರು ಎಲ್ಲ ಗೊಡ್ಡ ಭೀಷ್ಮ. ದುಡುಕುವೆಯೇ ತಗೆ ಜಡಮತಿಯೇ ನೀನು ಕಡು ನುಡಿಗಿಲ್ದಲಿ ನುಡಿಯದಿರು ನೀ ಸಾರಿಸದಾಬನ ಕಳಸದಿಂದಲೇ ಸಾರಿಸದಾಬನ ಕಳಸದಿಂದಲೇ ತಾರು ನಿಜರಿಯದೆ ತಾರೆಲೋ ದುರುಳ ತಾರು ನಿಜರಿಯದೆ ತಾರೆಲೋ ದುರುಳ ದುಡುಕುವೆಯೇ ತಗೆ ಜಡಮತಿಯೇ ನೀನು
ಎಲ್ಲ ಕೊಟ್ಟ ಭೀಷ್ಮ. ಸುನೀತ, ಬಾಯಿಗೆ ಬಂದಂತೆ ಬೊಗಳಬೇಡ, ಸಾಕು ಸುಮ್ಮನಿರು. ಎಲ್ಲ ಬಂಡ ಮುದುಕ, ಮದುವೆ ಮಾಡಿಕೊಂಡರೆ ಹೆಂಡತಿಯ ಪೋಷಣೆಯ ಬೇಳೆ ಬೇಳೆ ಬೀಳುವುದು ಎಂದು ಯಾರನ್ನೋ ಬದುಕಿಸುವುದಕ್ಕೋಸ್ಕರ ಮದುವೆ ಆಗಲು ನಡೆಸಿರುವ ಸಣ್ಣನಲ್ಲವೇ? ನಮ್ಮಂತ ವೀರರಿಗೆ ವಿವೇಕವನ್ನು ಹೇಳಲು ಬಂದಿರುವೆಯಾ? ನಿನ್ನ ವಿವೇಕವನ್ನು ನಿನ್ನಲ್ಲಿ ಅಡಗಿಸಿ ಇಟ್ಟುಕೋ, ಇಲ್ಲವಾದರೆ ಈ ಲೋಕದಲ್ಲಿ ಇರುವವರಿಗೆಲ್ಲ ನಿನ್ನಂತೆಯೇ ನಮಸ್ಕರಾಗುವರು. ಎಚ್ಚರಿಕೆ. ಶಿಶುಪಾಲ, ನಿನ್ನ ಈಗಲೇ ಶಿರಚ್ಛೇದ ಮಾಡಿಬಿಡುವೆನು. ಬಯಸುವಂತೆ ಪಾವನರು ಪರಾಕ್ರಮಿಗಳಾದವರು ಇಷ್ಟು ಮಂದಿ ರಾಜರಿರುವಾಗ ಇವರನ್ನೆಲ್ಲ ಬಿಟ್ಟು ಈ ಕಳ್ಳಕೃಷ್ಣನಿಗೆ ಅಗ್ರ ಪೂಜೆಯನ್ನು ವಹಿಸುವಿರಾ? ಈ ಸೂಳೆಗಾರನಿಗೆ ಅಗ್ರ ಪೂಜೆಯನ್ನು ವಹಿಸುವಿರಾ? ಇವನೇನು ಅಶ್ವತ್ಥಾಮನಿಗಿಂತ ಹಿರಿಯವನೇ? ವ್ಯಾಸಾರಿಗಳಿಗಿಂತ ಮಾನ್ಯರೇ? ಛೀ, ಯಾರಿಗೂ ತಿಳುವಳಿಕೆ ಇಲ್ಲದಂತಾಗಿತ್ತಲ್ಲ. ಇಲ್ಲವೋ ತತ್ವಕ್ರ ನೀಚನ ನಿರ್ಣಯ ತರುವ ನೀಚನೇ ನಿನ್ನೆ ತರುವ ಪುಡಿ ಪುಡಿಗೈದು ಅಗ್ನಿಗಾಹುತಿ ಕೊಡುವೆ. ಏನೋ ಅರ್ಜುನ, ಸೈನಿಕನು ನಿಂದನೆಯನು ಲೋ ನೀಚ, ಸೈನಿಕನು ನಿಂದನೆಯನು ಶ್ವಾನದಂತೆ ಬಗಳುವೆಯ ನೀಚ. ಪರಮಾತ್ಮನಂ ಜರೆಯುವ ಎಲ್ಲ ಅರ್ಜುನ, ಪರಮಾತ್ಮನಂ ಜರೆಯುವ ನಿನ್ನ ನಾಲಿಗೆನು ಕಂಡ್ರಿಪೆನು ದುರುಳ. ಇಲ್ಲ ಮೂರ್ಖ, ಅನಾವಶ್ಯಕವಾಗಿ ಯುಕ್ತವಾದ ವಸ್ತುವನ್ನು ಅಲ್ಲಗಳೆಯುತ್ತಿರುವೆಯಾ? ನಿನ್ನ ನಾಲಿಗೆಯನ್ನು ಸೀಳಿಬಿಡೋನು. ಎಚ್ಚರಿಕೆ. ಎಲ್ಲ ಅರ್ಜುನ, ಸೀಳುವುದಕ್ಕೆ ಇದು ಬಾಳೆಯ ನಾರಲ್ಲ ಅಥವಾ ಕಬ್ಬಿನ ಜಲ್ಲೆಯೂ ಅಲ್ಲ. ಈ ವಿಚಾರದಲ್ಲಿ ನಿನಗೂ ನಿನ್ನ ಜೊತೆಗಾರರಿಗೂ ತಿಳಿಸು. ನಮ್ಮಂತ ವೀರರಿಗಲ್ಲ, ಇದು ಹುಡುಗ ಸಮಾಚಾರ. ಎಲ್ಲ ಕುಂತಿಯ ನಂದನ, ಧರ್ಮ ಧರ್ಮವೆಂದು ಅಲ್ಲು ಕಿರಿಯುತ್ತಿದೆಯಲ್ಲ. ಈ ಕಳ್ಳ ಕುರುವನನ್ನು ಪೂಜಿಸುವುದೆಂದರೇನು? ಇವನೇನು ಬ್ರಾಹ್ಮಣನ ಋತ್ವಿಜನೇ, ಆಚಾರ್ಯನೇ? ನಿನಗೆ ಹೆಚ್ಚಾಗಿ ನಟನಾಗಿದ್ದರೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಮನಸ್ಸಿಗೆ ಬಂದಂತೆ ಅವನನ್ನು ಕುಳ್ಳಿರಿಸಿ ಪೂಜಿಸಬಹುದಾಗಿತ್ತು. ಇಲ್ಲಿ ನಮ್ಮೆಲ್ಲರ ಎದುರಿನಲ್ಲಿ ಸಿಂಹಾಸನವು ಕೊಟ್ಟಿತ್ತು ಅಲ್ಲದೆ ಅರ್ಘ್ಯ ಪದಾರ್ಥಗಳನ್ನು ಕೊಡುವಿರಾ? ಚೆನ್ನಾಯಿತು, ನೀವು ಮಾಡಿದ ಯಾಗವೋ ನಿಷ್ಫಲವಾಯಿತು. ಸುನೀತ, ಎಲ್ಲೋ ನೀಚ, ಜಗವೋದ್ಧಾರಣ ಪರಾಕ್ರಮವನ್ನು ಪಾವನಾದ ನೀನು ಹೇಗೆ ಅರಿಯಬಲ್ಲೆ? ಸಾಕು ಸುಮ್ಮನಿರು, ಬಾಯಿಗೆ ಬಂದಂತೆ ಬೊಗಳಬೇಡ. ಎಲ್ಲ ಗೊಡ್ಡು ಭೀಷ್ಮ, ನೀನೆಂತ ಪರಾಕ್ರಮಿ ಎಂದು ಹೇಳುತ್ತಿರುವೆಯೋ? ಒಂದು ಗೂಳಿಯನ್ನು ಕೊಂದ, ಒಬ್ಬ ಹೆಂಗಸನ್ನೇ ಕೊಲೆ ಮಾಡಿದ, ಒಂದು ಅಕ್ಕಿಯನ್ನೇ ಒಡೆದ, ಒಂದು ಬಂಡಿಯನ್ನೇ ಮುರಿದ. ಈ ಹೀನ ಕುಲದವನನ್ನು ಹೊಗಳುತ್ತಿರುವೆಯಾ? ನೀನೆಂತ ಅವಿವೇಕಿಯೋ? ಕತ್ತಲೆಯನ್ನು ಬೆಳಕೆಂದು ಹೇಳುತ್ತಿರುವ ನೀನೆಂತ ಅವಿವೇಕಿಯೋ? ಎಲ್ಲೋ ಶಿಶುಪಾಲ, ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತು ಎಂದು ತಿಳಿ. ಇಲ್ಲ ಅರ್ಜುನ, ಇಲ್ಲ ತಿಲಗೇಡಿ, ನನ್ನ ಆಯಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವೋ? ಅದಿರಲಿ, ಇಂದಿಗೆ ನಿನ್ನ ತಂದೆಯು ಆರ್ಜಿಸಿಟ್ಟಿದ್ದ ಸುಕೃತವೆಲ್ಲ ತೊರೆದು ಹೋಯಿತೆಂದು ತಿಳಿ. ಮುಚ್ಚು ಬಾಯ ಮುಚ್ಚನಂತೆ ಕೊಚ್ಚಲೇತಗೆ. ಎಲ್ಲ ಭೀಮಸೇನ, ಮುಚ್ಚು ಬಾಯ ಮುಚ್ಚನಂತೆ ಕೊಚ್ಚಲೇತಗೆ. ತುಚ್ಚ ನಿನ್ನ ಕೆಚ್ಚವರೇ ರೊಚ್ಚುವೇಕೋ, ತುಚ್ಚ ನಿನ್ನ ಕೆಚ್ಚವರೇ ರೊಚ್ಚುವೇಕೋ. ಮುಚ್ಚು ಬಾಯ ಮುಚ್ಚನಂತೆ ಕೊಚ್ಚಲೇತಗೆ, ಕೊಚ್ಚಲೇತಗೆ, ಕೊಚ್ಚಲೇತಗೆ. ಬುದ್ಧಿಗೇನ ಬುದ್ಧಿ ನಿನ್ನ ಒದ್ದು ಕೆಡಗುವೆ, ಬುದ್ಧಿಗೇನ ಬುದ್ಧಿ ನಿನ್ನ ಒದ್ದು ಕೆಡಗುವೆ. ಮಧ್ಯಭೂಮಿಯಲ್ಲಿ ಕೊಂದು ಗೆದ್ದು ನಲಿಯುವೆ.
ಮಧ್ಯ ಭೂಮಿಯಲ್ಲಿ ಕೊಂದು ಗೆದ್ದು ನಲಿಯುವೆ. ಬುದ್ಧಿಯೇನ ಬುದ್ಧಿ ನಿನ್ನ ಒದ್ದು ಕೆಡಗುವೆ, ಒದ್ದು ಕೆಡಗುವೆ, ಒದ್ದು ಕೆಡಗುವೆ. ಅಥವಾ ನಿನ್ನ ಮನವ ಮುರಿದು ಸಲದಿ ಬಿಡುವೆನೋ. ಎಲ್ಲ ಭೀಮಸೇನ ನಿನ್ನ ಮನವ ಮುರಿದು ಸಲದಿ ಬಿಡುವೆನೋ. ಹೊಗಳದೆ ತರುಳು ನೀನು ದುಷ್ಟ ಕೊಲ್ಲುವೆ. ಹೊಗಳದೆ ತರುಳು ನೀನು ದುಷ್ಟ ಕೊಲ್ಲುವೆ. ಅಥವಾ ನಿನ್ನ ಮನವ ಮುರಿದು ಸಲದಿ ಬಿಡುವೆನೋ, ಸಲದಿ ಬಿಡುವೆನೋ, ಸಲದಿ ಬಿಡುವೆನೋ. ಸಾಕು ಸಾಕು ಮೂರ್ಖ ಭೀಮ ಏಕೆ ಒದರುವೆ. ಸಾಕು ಸಾಕು ಮೂರ್ಖ ಭೀಮ ಏಕೆ ಒದರುವೆ. ಮಧ್ಯ ಭೂಮಿಯಲ್ಲಿ ಕೊಂದು ಗೆದ್ದು ನಲಿಯುವೆ. ಮಧ್ಯ ಭೂಮಿಯಲ್ಲಿ ಕೊಂದು ಗೆದ್ದು ನಲಿಯುವೆ. ಸಾಕು ಸಾಕು ಮೂರ್ಖ ಭೀಮ ಏಕೆ ಒದರುವೆ, ಏಕೆ ಒದರುವೆ, ಏಕೆ ಒದರುವೆ. ಹೇಳೋ ಭೀಮಸೇನ, ಏಕೆ ಸಮರವು ಬೇಡವೋ. ಶಿಶುಪಾಲ, ನನ್ನನ್ನು ಏಳಲ ಸೇಳಿ ಬಿಡುವೆನು. ಭೀಮಸೇನ, ಸ್ವಲ್ಪ ಶಾಂತರಾಗು. ಈ ಶಿಶುಪಾಲ ವೃತ್ತಾಂತವನ್ನು ತಿಳಿಸುವೆನು, ಕೇಳು. ಹಿಂದೆ ಕೃತಾಯುಗದಲ್ಲಿ ಹಿರಣ್ಯಕಶಿಪನಾಗಿಯೂ ತ್ರೇತಾಯುಗದಲ್ಲಿ ರಾವಣನಾಗಿಯೂ ಜನಿಸಿದ್ದ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲ. ಈತನು ಜನಿಸಿದಾಗ ಈತನಿಗೆ 3 ಕಣ್ಣುಗಳು 4 ಕೈಗಳಿದ್ದವು. ಈತನು ಕತ್ತೆಯಂತೆ ಅರಿಚುತ್ತಿದ್ದನು. ಈತನ ವಿಕಾರ ರೂಪವನ್ನು ನೋಡಿದ ಆತ ತಾಯಿ ಈ ಮಗುವನ್ನು ಆಚೆ ಬಿಸಾಡಬೇಕೆಂದು ಯೋಚಿಸುವಷ್ಟರಲ್ಲಿ ಯಾರ ಸ್ಪರ್ಶದಿಂದ ಈ ಮಗುವಿನ ವಿಕಾರ ರೂಪವು ಕೊನೆಗೊಳ್ಳುವುದೋ ಅವರಿಂದಲೇ ಮರಣವೆಂತಲೂ ಈ ಶಿಶುವನ್ನು ಉಪೇಕ್ಷಿಸದೆ ಸಲಗಬೇಕೆಂದು ಅಶೀರವಾಣಿಯು ನುಡಿಯಿತು. ಅಂದಿನಿಂದ ಈತನ ತಾಯಿಯು ಮನೆಗೆ ಬಂದವರ ಕೈಯಲ್ಲಿ ಶಿಶುವನ್ನು ಕೊಡುತ್ತಾ ಬಂದಳು. ಹೀಗೆ ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿಗೆ ಹೋಗಲು ಪರಮಾತ್ಮನ ಕೈಯಲ್ಲಿ ಮಗುವನ್ನಿತ್ತಳು. ಪರಮಾತ್ಮನ ಸ್ಪರ್ಶದಿಂದ ಈತನ ವಿಕಾರ ರೂಪವು ಕೊನೆಯಾಯಿತು. ಇದನ್ನು ನೋಡಿದ ಆತನ ತಾಯಿ ಗಾಬರಿಗೊಂಡು, ಪರಮಾತ್ಮನೇ, ಈತನು ಮಾಡುವ ಸತ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡಿಕೊಂಡನು. ಅದಕ್ಕೆ ಪರಮಾತ್ಮನು ಈತನ ಸತ ಅಪರಾಧಗಳನ್ನು ಮನ್ನಿಸುತ್ತೇನೆ, ಆನಂತರ ಮಾಡಿದ ಅಪರಾಧಗಳನ್ನು ಮನ್ನಿಸಲಾಗುವುದಿಲ್ಲ ಎಂದು ಹೇಳಿದ ಕಾರಣ ಈತನ ಸತ ಅಪರಾಧಗಳನ್ನು ಲೆಕ್ಕಿಸ್ತಾ ಕುಳಿಸಿದನು. ಶ್ರೀಕೃಷ್ಣ ಪರಮಾತ್ಮನು, ಭೀಮಸೇನ, ನೀನು ದುಡುಕವರ ಶಾಂತನಾಗು. ಅಡುಗೂಲದನ ಕಥೆಯೆಲ್ಲ ಮುಗಿಯಿತೆ. ಮುದುಕ ಎಲ್ಲ ಬಂಡ ಮುದುಕ, ಅಡ್ಡ ಕಥೆಗಳಿಂದ ಗೊಡ್ಡು ಬೆದರಿಕೆಯನ್ನು ತೋರುತ್ತಿರುವ ನೀನೆಂತ ಅವಿವೇಕಿಯೋ. ನಾಯಿಗೆ ನೆರ ಬಂದರೆ ನಾಚಿಕೆ ಹಾದೀತು, ಸುಮ್ಮನಿರಿ. ಎಲ್ಲ ಗೊಲ್ಲ, ಇದಿಷ್ಟರ ರಹಸ್ಯಾಗವನ್ನು ನೋಡಿದೆಯಷ್ಟೇ. ಈಗ ನನ್ನ ಯಜ್ಞದ ರೀತಿಯನ್ನು ನೋಡು, ತೋರಿಸುವೆನು. ಇತ್ತ ಬಾರೋ ಗೊಲ್ಲ. ಸುನೀತ, ಕತ್ತ ಎತ್ತು ಗೂಳಿಗಳ ಸಂಗಡ ಕಾಳಗ ಮಾಡುವ ಈ ಸೂಳಗಾರರಿಗೆ ಸಿಕ್ಕಿದೆ. ಸುನೀತ, ಚೆನ್ನಾಗಿ ಹೇಳಿದೆ. ನಿನ್ನ ಯಜ್ಞವನ್ನು ನಾನು ನೋಡತಕ್ಕವನಲ್ಲ, ಮಾಡತಕ್ಕವನೆಂದು ತಿಳಿ. ಎಲ್ಲವ ಗೊಲ್ಲ, ಇತ್ತ ಬಾ. ನೀನೇ ನನ್ನ ಯಾಗದ ಪಶು. ನಿನ್ನನ್ನು ಹೊಗಳುತ್ತಿರುವ ಈ ಭೀಷ್ಮನ ಪರಂಪರೆಯೇ ಹೋಮಕುಂಡ. ಪಾಂಡವರ ದೇಹ ರಕ್ತವೇ ಅಜ್ಞಾವತಿ. ಈ ಶಿಶುಪಾಲದಂತ ವಕ್ರಾದಿಗಳೇ ದೇವತೆ. ಹೀಗಿರುವಾಗ ಈ ಯಜ್ಞದ ರೀತಿಯನ್ನು ನೋಡೋ, ಇತ್ತ ಬಾರೋ ಗೊಲ್ಲ. ಸುನೀತ, ಅಂದು ನಾನು ನಿನ್ನ ಹೆತ್ತ ತಾಯಿಯಾದ ಶ್ರುತಶ್ರವೆಗೆ ನಾನು ಮಾತು ಕೊಟ್ಟಂತೆ ನಿನ್ನ ಶತಾಪರಾಧಗಳನ್ನು ಮನ್ನಿಸಿರುವೆನು. ಆದರೆ ಈಗ ಶತ ಅಪರಾಧಗಳನ್ನು ಮೀರಿ ನಡೆಯುತ್ತಿದ್ದೀಯೇ. ಆದ್ದರಿಂದ ನೀನು ಈ ಭೂಮಿಯಲ್ಲಿ ವಾಸ ಮಾಡಲು ಯೋಗ್ಯನಲ್ಲ. ಪಾಂಡುಕುಮಾರರೇ, ಪರಮಾತ್ಮ, ರಾಜಸೂಯ ಯಾಗವು ಸಾಂಗವಾಯಿತು ಎಂದು ತಿಳಿಯಿರಿ. ಸಮಸ್ತ ರಾಜರನ್ನು ನಿಂದಿಸಿ ತಾನೇ ಶ್ರೇಷ್ಠನೆಂದು ಮೆರೆಯುತ್ತಿರುವ ಈ ಚೈತ್ಯನಿಗೆ ನಾನೇ ವೈದ್ಯನಾಗುವೆನು. ಸೇರವಗೊಲ್ಲ. ನಿಲ್ಲು ನಿಲ್ಲಲು ಕಳ್ಳ ಕೊಲ್ಲನೆ. ಎಲ್ಲವಗೊಲ್ಲ. ನಿಲ್ಲು ನಿಲ್ಲಲು ಕಳ್ಳ ಕೊಲ್ಲನೆ.
ಕ್ಷಣ ಎಲ್ಲವೋ ಶಿಶುಪಾಲ, ಸಲ್ಲದ ಮಾತನ್ನಾಡದೆ ಸಲ್ಲದ ಮಾತನ್ನಾಡದೆ ನಿಲ್ಲು ಸಮರಕ್ಕೆ ಕೊಲ್ಲುವೆ ಈ ಕ್ಷಣದೇ. ಇತ್ತ ಬಾರೋ ಗೊಲ್ಲ, ಮೊದಲು ನಿನ್ನನ್ನು ಮುಗಿಸಿ ಅನಂತರ ನಿನ್ನ ಒಗಳ ಬಂಟರನ್ನು ವಿಚಾರಿಸಿಕೊಳ್ಳುವೆನು. ಎಲ್ಲವೋ ಸುನೀತ, ಅನಿದಾನಿದಂ ಮರಣಂ ಗೆರವಾ, ಅನಿದಾನಿದಂ ಮರಣಂ ಗೆರವೆ, ಅನಿದಾನಿದಂ ಮರಣಂ ಗೆರವಾ, ಅನುದಾದ ಬಲೆ ವಿನಯಾಸುವಾ. ಎಲ್ಲವೋ ಸುನೀತ, ನೆನೆಸುವ ಗೆಲುವ ಗೊಲ್ಲ, ಇತ್ತ ಬಾ. ಚಕ್ರಕ್ಕೆ ಆಹುತಿಯಂ ಕೊಡುವೆ, ಚಕ್ರಕ್ಕೆ ಆವತಿಯಂ ಕೊಡುವೆಯ ಗೆಲುವ ಗೊಲ್ಲ. ಆಹುತಿಯಂ ಕೊಡುವೆ, ಚಕ್ರಕ್ಕೆ ಎದೆ ಕೊಡು ಜವದೇ, ಎಲೆ ಕೊಡು ಜವದಿ ಗೆಲುವ ಗೊಲ್ಲ. ಎಲೇ ಇವರ ಸುದರ್ಶನವೇ, ಈ ಶಿಶುಪಾಲನ ಶಿರಸ್ಸನ್ನು ತೆಗೆ. ಕೆಲವೋ ಗೊಲ್ಲ, ಚಣ್ಣನಗೆ ಬಂಡನೆ ಕಂಡು ಬಲೆ ನಿನ್ನ ಬಲ, ಚಣ್ಣನಗೆ ಬಂಡನೆ ಕಂಡು ಬಲೆ ನಿನ್ನ ಬಲ, ಮಂಡೆಯನ್ನು ಕಡೆಯುವೆ ಕಂಡಗಳ ಚೆಲ್ಲುವೆ, ಮಂಡೆಯನ್ನು ಕಡೆಯುವೆ ಕಂಡಗಳ ಚೆಲ್ಲುವೆ, ಬಂಡನಗೆ ಚಣ್ಣನೆ ಕಂಡು ಬಲೆ ನಿನ್ನ ಬಲ, ಕಂಡು ಬಲೆ ನಿನ್ನ ಬಲ, ಕಂಡು ಬಲೆ ನಿನ್ನ ಬಲ. ಕೆಲವೋ ಗೊಲ್ಲ, ಯಾವ ನೆನಪದಿಂದ ನಮ್ಮನ್ನು ಇಲ್ಲಿಗೆ ಕರೆಯಿಸಿ ಶಿಶುಪಾಲನನ್ನು ಸಂಹರಿಸಿದೆಯಾ? ಇತ್ತವೋ ನಿನ್ನನ್ನು ನಾನೇ ಸಂಹರಿಸುವೆನು. ಎಲ್ಲ ದಂತವಕ್ರ, ನೀನು ನಿನ್ನ ಶಿಶುಪಾಲನನ್ನೇ ಅನುಸರಿಸು. ನೋಡು, ಪರಮಾತ್ಮ ಅನಂತ ಸ್ವರೂಪಿ, ನಾವು ಧನ್ಯರಾದೆವು. ಪಾಂಡುಕುಮಾರರೇ, ಪರಮಾತ್ಮ, ಈ ಶಿಶುಪಾಲ ದಂತವಕ್ರರು ನನ್ನ ವೈಕುಂಠ ದ್ವಾರಪಾಲಕರಾದ ಜಯವಿಜಯರು. ಅವರು ಶಾಪಗ್ರಸ್ತರಾಗಿ ಈ ಭೂಮಿಯಲ್ಲಿ ಜನ್ಮಿಸಿದ್ದರು. ಅವರ ಶಾಪ ವಿಮೋಚನೆಯಾಗಲು ಅವರು ನನ್ನ ವೈಕುಂಠಕ್ಕೆ ತೆರಳಿದರು. ಧರ್ಮಪುತ್ರ, ವಾಸುದೇವ, ತಂಗಿ ದೃಪದನಂದಿನಿ, ಅಣ್ಣ, ನಿಮ್ಮ ಮನೋರಥ ಇನ್ನೇನು ಇಲ್ಲವೇ? ಪರಮಾತ್ಮ, ಯಾವಾಗಲೂ ನೀವು ನಮ್ಮ ಆತ್ಮದಲ್ಲಿ ನೆಲೆಸಿರಬೇಕೆಂಬುದೇ ನಮ್ಮ ಅಭಿಮತವು. ಧರ್ಮಪುತ್ರ, ವಾಸುದೇವ, ತಂಗಿ, ಅಣ್ಣ, ಸುಖವಾಗಲಿ ದುಃಖವಾಗಲಿ ಅವರವರ ಭಾವಾನುಸಾರವಾಗಿ ಫಲ ಲಭಿಸೇ ಲಭಿಸುವುದು. ಧರ್ಮಪುತ್ರ, ವಾಸುದೇವ, ಅದಿರಲಿ, ನಿನ್ನ ಮನೋರಥ ಇನ್ನೇನು ಇಲ್ಲವೇ? ಪರಮಾತ್ಮ, ನಮ್ಮ ಜನಕನಿಗೆ ಸ್ವರ್ಗಲೋಕವಾಸವು ಪ್ರಾಪ್ತಿಯಾಗುವಂತೆ ಮಾಡುದೇವ. ಆಗಲಿ ಧರ್ಮಪುತ್ರ. ಪಾಂಡುಕುಮಾರರೇ, ಪರಮಾತ್ಮ, ಎಲ್ಲರೂ ಹೀಗೆ ಬನ್ನಿರಿ. ಅದು ಅಲ್ಲಿ ನೋಡಿರಿ, ನಿಮ್ಮ ತಂದೆಯಾದ ಪಾಂಡುರಾಜನು ಸ್ವರ್ಗ ಲೋಕದಲ್ಲಿ ವಿರಾಜಮಾನವಾಗಿರುವರು. ನಿಮ್ಮ ಇಷ್ಟವೂ ಫಲಿಸಿತೆ, ನಿಮ್ಮ ಸಂಕಲ್ಪವೂ ಫಲಿಸಿತೆ. ಧನ್ಯರಾದೆವು ಪರಮಾತ್ಮ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲರೂ ಮಹಾಮಂಗಳಾರತಿಯನ್ನು ಬೆಳಗೋಣ.
ಮಾತರಂ.